ಈಗ ಉತ್ತರ ಕರ್ನಾಟಕದ ಪ್ರಸಿದ್ಧ ಬಸವಣ್ಣನ ಗುಡಿಯಾಗಿರುವಂತಹ ಮಾಚಕನೂರಿನ ಬಸವಣ್ಣನ ಗುಡಿಗೆ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗೋದಿನಿ. ಈ ದೇವಸ್ಥಾನ ಇಷ್ಟು ಚಂದದ ನದಿ ದಂಡಿ ಮೇಲೆ, ಘಟಪ್ರಭಾ ನದಿ ದಂಡಿ ಮೇಲೆ ಈ ಒಂದು ದೇವಸ್ಥಾನ ಐತಿ. ಈ ದೇವಸ್ಥಾನಕ್ಕೆ ನಾವು ಬಾಗಲಕೋಟೆ ಕಡೆಯಿಂದ ಬರಬೇಕಂತಂದ್ರೆ ಮೊದಲು ನಾವು ಕಲಾದಗಿಗೆ ಬರಬೇಕು. ಕಲಾದಗಿಯಿಂದ ಬಂಟ್ನೂರು ಮತ್ತು ಚಿಕ್ಕೂರು ಮಾರ್ಗವಾಗಿ ಈ ಒಂದು ದೇವಸ್ಥಾನಕ್ಕೆ ಬರಬೇಕು. ಈ ನಡುದಾರಿಯಲ್ಲಿ ಈ ರಸ್ತೆಯ ಆ ಬದಿ ಎರಡೂ ಬದಿಯಲ್ಲಿ ಇರುವಂತಹ ಈ ಸುಂದರವಾದಂತಹ ಬೆಳೆಗಳು, ಅದರಲ್ಲಿ ಕಬ್ಬಿನ ಬೆಳೆಗಳು ಮಧ್ಯದಲ್ಲಿ ನಾವು ಹೋಗಿ ಇಲ್ಲೊಂದು ಹಳ್ಳ ಬರ್ತತ್ರಿ. ಈ ಹಳ್ಳ ಅಂದ್ರ ಅಲ್ಲಿ ಒಬ್ಬಕಿ ಕೆಲಸ ಮಾಡಾಕಿ ತನ್ನ ಪಾಪುನ್ ಹಾಕಿ ಈ ಹಳ್ಳದ ಹತ್ರ ದಂಡಿಗೆ ಹಾಕಿ ಕೆಲಸ ಮಾಡ್ತಿರ್ತಾತ. ಅದು ನದಿ ಒಳಗ ಹಳ್ಳದೊಳಗ ಪಾಪು ಹರ್ಕೊಂಡ್ ಹೋಗಿ ಆಕಿಗೆ ಶಾಪ ಕೊಡ್ತಾಳತ್ರಿ, ಈ ಹಳ್ಳಕ್ಕ ನೀರ ಬರಬಾರ್ದು ಒಟ್ಟ ಅಂತೇಳಿ. ಈಗಾದ್ರೂ ಹಳ್ಳಕ್ ನೀರ ಬರಂಗಿಲ್ಲ ರೀ, ಅದು ತುಂಬಿ ಹರಿಯಂಗೆ ಇಲ್ಲ. ಅದು ಹರಿದ್ರು ಮತ್ತೆ ಹೋಗ್ಬಿಟ್ಟು ಮುಂದೆ ಈ ಒಂದು ಸುಂದರವಾಗಿರುವಂತಹ ಈ ಒಂದು ಪರಿಸರದಲ್ಲಿ ಈ ನಮ್ಮ ವಾಹನವು ಚಲಿಸ್ತಾ ಇರ್ತದೆ. ಆ ಎರಡೂ ಬದಿಯಲ್ಲಿ ಕಬ್ಬಿನ ಗದ್ದೆಗಳನ್ನು ನಾವು ನೋಡ್ತಾ ಸಾಗ್ತಾ ಇದ್ದೀವಿ. ಬಹಳ ಸುಂದರವಾದಂತಹ ದೃಶ್ಯ ಇದಾಗಿದೆ. ಇಲ್ಲಿಂದ ನಾವುಗಳು ಈ ಒಂದು ಮಾಚಕನೂರಿಗೆ ಹೋಗುವಾಗ ಬಂಟ್ನೂರು ಮತ್ತು ಚಿಕ್ಕೂರು ಮಾರ್ಗವಾಗಿ ಈ ಒಂದು ಮಾಚಕನೂರಿಗೆ ಹೋಗ್ತಾಯಿದ್ವಿ. ಈ ಮಾಚಕನೂರು ಇಲ್ಲಿ ಚಿಕ್ಕೂರು ದಾಟಿದ ಮೇಲೆ ಈ ಮಾಚಕ್ನೂರ್ಗೆ ಹೋಗೋ ಒಂದು ಪರಿಸರ ಭಾಳ ಚಂದ ಇರ್ತೈತಿ. ಆ ಹೊಲಗದ್ದೆಗಳನ್ನ ನೋಡ್ಕೋತ ಒಂದು ಮಾಚಕ್ನೂರ್ ಬಂದಿದ್ದು ಗೊತ್ತಾಗಲ್ಲ, ಅಷ್ಟು ಚಂದಂದ ಒಂದು ಒಳ್ಳೆ ಪರಿಸರ ಐತಿ. ಇದೆಲ್ಲ ದಾಟಿ ಅದು ಫಸ್ಟ್ ಈಗ ಬಂಟನೂರು ಅಂತ ಹೇಳಿ ಬರ್ತೈತಿ. ಅದನ್ನ ದಾಟ್ಕೊಂಡು ನಾವು ಹಳ್ಳಿಗಳನ್ನ ಎಲ್ಲ ದಾಟ್ಕೊಂಡು ಹೋಗಿ ಈ ಬೆಳೆಗಳನ್ನ ನೋಡ್ತಾ ಹೋಗುವಾಗ ಒಂದು ಚಿಕ್ಕೂರು ಬರ್ತೈತಿ. ಅದನ್ನ ದಾಟಿ ಒಂದು ಸ್ವಲ್ಪ ಹೋದ ನಂತರನ ನಮಗೆ ಹೊಳೆ ಬಸವೇಶ್ವರ ನಾವು ನೋಡ್ಬೋದು. ಈಗ ನಾವು ಹೋಗ್ತಾ ಇದ್ವಿ. ಇಲ್ಲೇ ನೋಡ್ರಿ ಹೊಲ ಗದ್ದೆಗಳು ಎಷ್ಟು ಚಂದ ಬರ್ತೈತಿ. ಈಗ ಬರೋದನ್ನ ಹೊಳೆ ಬಸವೇಶ್ವರ ದೇವಸ್ಥಾನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಈಗ ಬರುವುದೇನೆ ಘಟಪ್ರಭಾ ನದಿ. ಇಲ್ಲೊಂದು ಚಿಕ್ಕ ಸೇತುವೆಯನ್ನು ಕೂಡ ಕಟ್ಟಲಾಗಿದೆ. ಇಲ್ಲಿಂದ ನಾವುಗಳು ಹೊಳೆ ಬಸವೇಶ್ವರನ ಈ ಒಂದು ಕಾಣಿಸ್ತಾ ಇದೆ. ಈ ಒಂದು ಘಟಪ್ರಭಾ ನದಿ ದಂಡೆಯ ಮೇಲೇ ಸುಂದರವಾಗಿ ಕಾಣಿಸ್ತಾ ಇರುವಂತಹ ಈ ಒಂದು ಹೊಳೆ ಬಸವೇಶ್ವರ ದೇವಸ್ಥಾನದ ದೃಶ್ಯ. ಇಲ್ಲಿ ಬಂದು ನಾವು ಪಾರ್ಕಿಂಗ್ ಮಾಡಿ ನಂತರ ಹೊಳೆ ಬಸವೇಶ್ವರನ ಸಾನ್ನಿಧ್ಯಕ್ಕೆ ಪ್ರವೇಶ ಪಡಿತಾ ಇದ್ದೀವಿ. ಇಲ್ಲಿ ಹೊಳೆ ಬಸವೇಶ್ವರನ ದೇವಸ್ಥಾನ ಪಕ್ಕದಲ್ಲಿ ಹರಿಯುತ್ತಿರುವಂತಹ ಘಟಪ್ರಭಾ ನದಿಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಘಟಪ್ರಭಾ ನದಿಯ ದಡದಲ್ಲಿರುವಂತಹ ಈ ಜಾಗೃತ ಶ್ರೀ ಹೊಳೆ ಬಸವೇಶ್ವರ ದೇವಸ್ಥಾನ ಮಾಚಕನೂರಿಂದು ಈ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರ್ತೈತಿ. ಇಲ್ಲಿ ಈ ಒಂದು ಚಾಲುಕ್ಯರ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಈ ಸದಾಶಿವ ಅರಸರನ್ನೋರು ಈ ಗುಡಿಯನ್ನು ನಿರ್ಮಿಸಿದರು. ಕಲ್ಲಿನ ಕಂಬಗಳನ್ನು ಈ ದೇವಾಲಯವು ಹೊಂದಿದೆ. ಸಾಮಾನ್ಯವಾಗಿ ಈಶ್ವರನ ಮುಂದೆ ಬಸವಣ್ಣ ಇರ್ತಾನ, ಇಲ್ಲಿ ಬಸವಣ್ಣನ ಮುಂದನೇ ಈಶ್ವರದಾನ. ಈ ಒಂದು ದೇವಾಲಯ ನೋಡಲಿಕ್ಕೆ ಬಹಳ ಚಂದ ಐತಿ. ಬಸವಣ್ಣ ಘಟಪ್ರಭಾ ನದಿ ದಂಡಿ ಮೇಲೆ ಇರೋದ್ರಿಂದ ಈ ಬಸವಣ್ಣ ಈಗನಿಗೆ ಹೊಳೆ ಬಸವೇಶ್ವರ ಅಂತ ತಿಳ್ಕೊಂಡು ಕರೀತಾರೆ ಇಲ್ಲಿ. ಆಮೇಲೆ ಈ ಒಂದು ಬಸವಣ್ಣ ಬಹಳ ಜನ ಮನೆ ದೇವರು ಆಗಿರೋದ್ರಿಂದ ಇಲ್ಲಿಯ ಬಸವಣ್ಣ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನ. ನೀವು ಸಹ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಬೋದು. ಹೊಳೆ ಸುತ್ತ ಬರೋದ್ರಿಂದ ಹೊಳೆ ಬಸವೇಶ್ವರ ಅಂತ ಕರೀತಾರೋ. ಇದು ಬಸವೇಶ್ವರ ಪೂಜೆನೂ ಅಷ್ಟು ಚಂದ ಮಾಡಿರ್ತಾರೋ. ಆ ಹೊಳೆ ಬರ್ತೈತನ ಅನ್ಸಂಗಿಲ್ಲ, ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿರ್ತಾರೋ. ದೇವಸ್ಥಾನದೊಳಗೆ ಒಳ್ಳೆ ಮಂಗಳಾರತಿ ನಾವು ತೊಗೊಂಡು ಬಂದೆವು. ಅದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ದೇವಸ್ಥಾನಕ್ಕೆ ಬಂದ್ರೆ. ಅಷ್ಟ ಒಂದು ಖುಷಿ ಆಗುವಂಥ ಮತ್ತು ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವಂಥ ಒಂದು ದೇವಸ್ಥಾನ ಐತಿದು ಹೊಳೆ ಬಸವೇಶ್ವರ ದೇವಸ್ಥಾನ. ನಂದಿಗೆ ಭಾಳ ಪ್ರಾಮುಖ್ಯತೆ ಐತಿ. ಶಿವನ ಮುಂದನ ನಂದಿ ಇರೋತೈತಿ ಯಾವಾಗಲೂ. ನಂದಿ ಮುಂದೆ ಇಲ್ಲೇ
ಶಿವ ಅದಾನ್ರಿ, ಅದ ವಿಶೇಷತೆ ರೀ. ಮತ್ತು ಪ್ರಶಸ್ತವಾದ ಒಂದು ಜಾಗ ನದಿ ದಂಡಿಕ ಇರೋದ್ರಿಂತ ಭಾಳ ಅಂದ್ರೆ ಭಾಳ ಸುಂದರವಾದ ಒಂದು ಜಾಗ ಐತಿ. ನೀವು ಆದ್ರೂ ಇಲ್ಲಿ ಬಂದ್ರಂದ್ರೆ ಈ ನದಿ ದಂಡಿಗೆ ಇರುವಂಥ ಒಂದು ಸುಂದರವಾದ ದೇವಸ್ಥಾನವನ್ನು ನೀವು ನೋಡ್ಬೋದು. ಭಾಳ ಅಂದ್ರೆ ಭಾಳ ಸುಂದರವಾಗೈತಿ ನೋಡ್ರಿ. ಎಷ್ಟು ಚಂದ ಐತಂದ್ರೆ ದೇವಸ್ಥಾನದ ಒಳಗಡೆ ಬಸವಣ್ಣ ಭಾಳ ಲಕ್ಷಣವಾದ ಒಂದು ದೇವಸ್ಥಾನ ಇದು ಬಸವಣ್ಣ ಇರುವಂಥ ದೇವಸ್ಥಾನ ನೋಡ್ರಿ. ಈಗ ಇಲ್ಲಿ ನಾವು ಮಳೆ ಬಂದಾಗ ನೀರೆಲ್ಲ ಇಲ್ಲೆಲ್ಲ ಆವರಿಸ್ಕೊತೈತಂತ. ಮಾಚಕ್ನೂರಿನ ಶ್ರೀ ಹೊಳೆ ಬಸವೇಶ್ವರ ದೇವಸ್ಥಾನವಾಗಿದೆ. ಈ ಮಾಚಕ್ನೂರಿನ ಹೊಳೆ ಬಸವೇಶ್ವರ ದೇವಸ್ಥಾನ ಘಟಪ್ರಭಾ ನದಿಯ ಪಕ್ಕದಲ್ಲಿಯೇ ಹರಿತಾ ಇದೆ. ಪ್ರತಿ ವರ್ಷ ನಾವು ಟಿ ವಿಯಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಮಳೆಗಾಲದಲ್ಲಿ ಈ ಹೊಳೆ ಸಂಪೂರ್ಣವಾಗಿ ಈ ಒಂದು ನದಿ ನೀರಿನಲ್ಲಿ ಮುಳುಗಡೆಯಾಗಿರ್ತೈತಿ. ನದಿ ನೀರಿನಲ್ಲಿ ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನ ಮುಳುಗಡೆಯಾಗಿರುವಂತಹ ದೃಶ್ಯವನ್ನು ದೂರದರ್ಶನದಲ್ಲಿ ತೋರಿಸ್ತಾ ಇರ್ತಾರೆ. ಇದು ಸ್ವಲ್ಪ ಇಂಟೀರಿಯರ್ ಅನ್ನಿಸ್ತೈತಿ ಈ ಟೆಂಪಲ್ಲು. ಈ ಕಡೆ ಮುಧೋಳದಿಂದ ಬರಲಿಕ್ಕೆ ಬರ್ತೈತಿ. ಸುಮಾರು 18 ಕಿಲೋಮೀಟ್ರ್ ದೂರದಲ್ಲಿ ಇಲ್ಲಿಂದ ಮುಧೋಳ ಬರ್ತೈತಿ. ಮುಧೋಳಿಂದ ಆ ಕಡೆ ಜಮಖಂಡಿ, ಆಮೇಲೆ ಈ ಕಡೆ ಲೋಕಾಪುರ ಬರ್ಲಾಕ್ಕೆ ಬರ್ತೈತಿ. ಆಮೇಲೆ ಹೀಗೆ ಹೋಗ್ಬಿಟ್ರೆ ಕಲಾದಿಗೆ ರಸ್ತೆ ಇದೆ. ಕಲಾದಿಗಿಂದ ಹೋಗ್ಬಿಟ್ರೆ ಅಲ್ಲಿ ಹೈವೇ ಕೊಡ್ತೈತಿ. ಅಲ್ಲಿಂದನೂ ಹೋಗ್ಲಿಕ್ಕೆ ಬರ್ತೈತಿ. ಬಾಗಲಕೋಟೆಯಿಂದ ಕಡೆಯಿಂದ ಬರುವವರು ಆ ಕಡೆಯಿಂದ ಬರ್ತೈತಿ. ಈ ಒಂದು ಹೊಳೆ ಬಸವೇಶ್ವರ ದೇವಸ್ಥಾನ ಭಾಳ ಅಂದ್ರೆ ಭಾಳ ಸುಂದರವಾಗಿರ್ತೈತಿ. ಇಲ್ಲೇ ಪಕ್ಕದಲ್ಲೇ ಈ ಒಂದು ಕಲಾದಗಿ ಕಡೆಯಿಂದ ಬರುವವರಿಗೆ ಒಂದು ಸೇತುವೆ ಕೂಡ ಇದೆ. ಇಲ್ಲಿ ಘಟಪ್ರಭಾ ನದಿಗೆ ಇಲ್ಲಿ ಒಂದು ಬ್ರಿಡ್ಜ್ ಕಟ್ಟಲಾಗಿದೆ. ಭಾಳ ಸುಂದರವಾಗಿರುವಂಥ ದೇವಸ್ಥಾನ. ಈ ಒಂದು ಶಿಖರ ಮೇಲ್ಗಡೆ ಇರುವಂತಹ ಶಿಖರ ಕೂಡ ನೋಡಲಿಕ್ಕೆ ಭಾಳ ಸುಂದರವಾಗಿರ್ತೈತಿ. ಇದನ್ನು ನಾವು ಮಳೆಗಾಲದಲ್ಲಿ ಈ ಒಂದು ದೇವಸ್ಥಾನಕ್ಕೆ ದೂರ ಮಾಡಲಿಕ್ಕೆ ಆ ರೀತಿ ಈ ಒಂದು ಘಟಪ್ರಭಾ ನದಿ ನೀರಿನಲ್ಲಿ ಈ ದೇವಾಲಯವು ಮುಳುಗಡೆಯಾಗಿರ್ತೈತೆ. ನೀರಿನೊಳಗೆ ಸುಂದರವಾಗಿರುವಂತಹ ಈ ಒಂದು ದೇವಾಲಯಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿವಿ. ನಮ್ಮ ಕುಟುಂಬದ ಸದಸ್ಯರಿಗೆಲ್ಲ ಭಾಳ ಖುಷಿಯಾಯಿತು ಈ ದೇವಸ್ಥಾನವನ್ನು ನೋಡಿದ್ದೀವಿ. ಅದಕ್ಕೆ ನೀವು ಈಗ ನೋಡ್ರಿ ಮಳೆ ಬಂದಾಗ ಈ ಥರ ಅದು ನೀರೆಲ್ಲ ಇದರ ಸುತ್ತಲೂ ನೀರೆಲ್ಲ ಗುಡಿಯ ಸುತ್ತಲೂ ಆವರಿಸ್ತದ. ಆವಾಗ ಈ ಪೂಜೆಗೆ ಈ ಒಂದು ನದಿಯಲ್ಲಿ ಸ್ವಲ್ಪ ನೀರಿದ್ದಾಗ ಅರ್ಚಕರು ಹೋಗಿ ಪೂಜೆ ಮಾಡಿ ಬರ್ತಾರೆ. ಬಹಳಷ್ಟು ನೀರಿದ್ದಾಗ ಇಲ್ಲಿ ಯಾರೂ ಹೋಗಿ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಗಂಟೆಗಳು ತಾನೇ ಒಂದು ಬಾರಿಸುವ ಸದ್ದು ಕೇಳಿಸುತ್ತದೆ ಅಂತೆ. ಮತ್ತು ದೇವರು ಅಲ್ಲಿ ಗುಡಿಯಲ್ಲಿ ಪೂಜೆ ತನ್ನಷ್ಟಕ್ಕೆ ತಾನೇ ನೆರವೇರ್ತದಂತ ತಿಳ್ಕೊಂಡು ಹೇಳ್ತಾರೆ. ಇಂಥ ಒಂದು ಪ್ರಸಿದ್ಧವಾಗಿರುವಂತಹ ಕಲ್ಯಾಣ ಕರ್ನಾಟಕದ ಚಾಲುಕ್ಯರಿಂದ ನಿರ್ಮಿತವಾಗಿರುವಂತಹ ಈ ಸುಂದರವಾಗಿರುವಂತಹ ದೇಗುಲವನ್ನು ನೋಡಲಿಕ್ಕೆ ನೀವುಗಳು ಕೂಡ ಆಗಮಿಸಬೇಕು. ಇದನ್ನು ನೋಡಿದ ಕೂಡಲೇ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ಮನುಷ್ಯರಿಗೆ. ಮಳೆ ಬರುವಾಗ ಫುಲ್ ನೀರು ನಿಂತಿರ್ತೈತಿ. ಇಲ್ಲೆಲ್ಲಾನು ದೇವಸ್ಥಾನದ ಈ ಕಡೆ ಆ ಕಡೆ ಸುತ್ತನೂ ಆವರಿಸಿದೆ. ದೇವಸ್ಥಾನದ ಕಂಬಗಳೆಲ್ಲ ಮುಳುಗಿರ್ತಾವತ್ತೆ. ಎಲ್ಲ ಕಂಬಗಳು ಮುಳುಗಿ ಅಲ್ಲಿ ಗಂಟೆ ಶಬ್ದ ಬೇಗನೆ ಬೆಳಗ್ಗೆ ಇದು ಬ್ರಾಹ್ಮಿ ಮುಹೂರ್ತನಾಗನ ಗಂಟೆ ಅನಾದ ಕೇಳಿಸ್ತೈತೆ ಅಂತ ಹೇಳಿ ಊರಿನ ಎಲ್ಲರೂ ಹೇಳ್ತಾರೆ. ಅಲ್ಲಿ ಅಷ್ಟು ಅದು ಪವಾಡ ಇರುವಂಥ ಒಂದು ದೇವಸ್ಥಾನ ಆಗೈತಿ. ಭಾಳ ಚಂದ ಐತಿ. ನೀವಾದ್ರೂ ಈ ಕ್ಷೇತ್ರಕ್ಕೆ ಒಂದ್ಸಲ ಭೇಟಿ ಕೊಡಬೇಕಂತ ಹೇಳೇನ ನಾವು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀವ್ರಿ. ಈ ದೇವಸ್ಥಾನಕ್ಕೆ ಹೋಗಿದ್ದನ್ನು ನೋಡ್ರಿ ಎಷ್ಟು ಚಂದ ಐತಿ ದೇವಸ್ಥಾನದ ಆವರಣ. ಮತ್ತು ಅಲ್ಲೆಲ್ಲಾನು ನಿಮ್ಗೆ ಇಳ್ಕೊಳಕ್ಕೂ ಅನುಕೂಲ ಐತಿ. ಈ ಕಡೆ ಎಲ್ಲ ದೇವಸ್ಥಾನಗಳನ್ನು ಅಲ್ಲೇ ಲಕ್ಷ್ಮೀ ದೇವಸ್ಥಾನ, ನೀಲಮ್ಮನ ದೇವಸ್ಥಾನ ಎಲ್ಲವೂ ಅಲ್ಲೇ ಸುತ್ತನೂ ದೇವಸ್ಥಾನಗಳದಾವ್ರಿ. ಅವನ್ನಾದರೂ ನೀವು ನೋಡಿ ಬರ್ಬೋದು. ನದಿ ಪೂಜೆ ಇಲ್ಲೇ ಭಾಳ ಶ್ರೇಷ್ಠತೆ ಪಡೆದೈತೆ. ನದಿ ಪೂಜೆದಲ್ಲಿ ನಿಮ್ಮ ಸಂಕಲ್ಪಗಳು ಏನೇ ಇದ್ರೂ ನದಿ ಪೂಜೆ ಮಾಡಿಸ್ತೀವತ್ತು ಹೇಳ್ಬೋದು. ಅಥವಾ ದೇವರಿಗೆ ಅಭಿಷೇಕ ಮಾಡಿಸೋದಾಗ್ಲಿ ಇವನ್ನೆಲ್ಲನೂ ನೀವು ಕೇಳ್ಕೊಂಡು ನಿಮ್ಮ ಏನರ ಇಷ್ಟಾರ್ಥವನ್ನು ಅಲ್ಲಿ ಬೇಡ್ಕೊಂಡು ಬಂದ್ರೆ ಅದು ಸಕ್ಸಸ್ ಆದಮೇಲೆ ಹೋಗಿ ಅದನ್ನೆಲ್ಲ ಮಾಡ್ತಾರ್ರಿ. ನದಿನೂ ಅಷ್ಟು ಚಂದ ಇರ್ತೈತೆ. ನದಿ ಪೂಜೆಗೆ ವಿಶೇಷತೆ ಇರೋದ್ರಿಂದ ಈ ಜಾಗನೂ ಮತ್ತು ಅಲ್ಲಿ ಹೊಳೆ ಬಸವೇಶ್ವರನು ಇರೋದ್ರಿಂದ ಈ ಜಾಗಕ್ಕೆ ಒಂದು ಒಳ್ಳೆ ಮಹತ್ವ ಐತಿ. ಮತ್ತು ಈ ಜಾಗದಾಗ ಅದು ಬಸವಣ್ಣಗ ಪೂರ್ತಿ ನೀರು ಅದು ಎಲ್ಲ ಬಂದು ಹೋದ್ಮೇಲೆ
ಇಲ್ಲಿ ಜನ ಅಲ್ಲಿ ದೇವಸ್ಥಾನಕ್ಕೆ ಮತ್ತು ಅವರು ಅವನಿಗೆ ಬಸವಣ್ಣನಿಗೆ ಒಂದು ನೈವೇದ್ಯ ದೇವಸ್ಥಾನದಾಗ ಗಂಟೆ ಶಬ್ದನೂ ಕೇಳಿಸ್ತತ್ತ. ಭಾಳ ವಂಡರ್ಫುಲ್ ಅನಿಸ್ತತಿ. ಯಾಕಂದ್ರೆ ದೇವಸ್ಥಾನದ ಅರ್ಚಕರು ಹೇಳಿದ್ರು ಆ ಥರ ಆಗತ್ತೆ ಅಂತ ಹೇಳಿ. ಅದಕ್ಕೆ ಇದು ಹೊಳೆ ಬಸವೇಶ್ವರ ದೇವಸ್ಥಾನ. ಆಮೇಲೆ ಈ ಊರಿನ ಜನ ಹೊಳೆ ಬಸವೇಶ್ವರ ಹೊಳ ಮುನಿಗೆನು ನೆಗಡಿ ಬಂದಿರ್ಬೇಕಂತ ಹೇಳಿ ಒಂದು ಮೆಣಸಿನ ಕಡುಬು ಮಾಡ್ಕೊಂಡು ಇಲ್ಲಿ ಎಡೆ ಕೊಡುವಂಥ ಒಂದು ಒಳ್ಳೆ ಸಂಪ್ರದಾಯ ಐತಿ. ನಮಗೆ ಭಾಳ ಇಷ್ಟ ಆಯ್ತು. ಇಲ್ಲಿ ನಮ್ಮ ಮಮ್ಮಿ ಪಪ್ಪಂದು ಮ್ಯಾರೇಜು ಇಲ್ಲೇ ಆಗೈತಿ. ನಮಗೆ ಅದಕ್ಕೆ ಈ ಗುಡಿಗೆ ಬಂದಿದ್ರಿಂದ ಭಾಳ ಖುಷಿ ಆಗೈತಿ. ಅದ್ರಲ್ಲಿ ಕಾಣ್ತೈತಿ ನೋಡ್ರಿ, ಅದೇ ಹೊಳೆ ಬಸವೇಶ್ವರ ದೇವಸ್ಥಾನ. ಭಾಳ ಅಂದ್ರೆ ಭಾಳ ಸುಂದರವಾದ ಒಂದು ಜಾಗ ಐತಿ. ನದಿ ದಂಡಿಗೆ ಯಾರಾದರೂ ಬಂದು ನೋಡಂಗೈತಿ. ನೀವು ಈ ಕಡೆ ಎಲ್ಲರೂ ಬಂದರೆ ಇದಕ್ಕೆ ಭೇಟಿ ಕೊಟ್ಟು ಅವಶ್ಯವಾಗಿ ಬಂದು ನೋಡ್ರಿ ಅಂತ ಹೇಳಿ ನಾನು ಇದು ಹೇಳಾಕ್ತೇನೆ. ಅದರಲ್ಲೇ ಒಂದು ನೀಲಮ್ಮ ದೇವಿ ದೇವಸ್ಥಾನ ಗುಡಿ ಐತಿ. ನೀಲಮ್ಮ ದೇವಿ ದೇವಸ್ಥಾನ. ಈ ದೇವಾಲಯವು ಮುಳುಗಡೆಯಾದಾಗ ಇಲ್ಲಿ ಅರ್ಚಕರು ಬಂದು ಪೂಜೆ ಮಾಡಲಿಕ್ಕೂ ಆಗೋದಿಲ್ಲ. ಆವಾಗ ಇಲ್ಲಿ ಇರುವಂತಹ ಈ ಜಾಗೃತ ದೇವರಾಗಿರುವಂತಹ ಹೊಳೆ ಬಸವೇಶ್ವರ ತನ್ನ ಪೂಜೆಯನ್ನು ತಾನೇ ಮಾಡ್ಕೊಳ್ತಾನ ಅಂತ ತಿಳ್ಕೊಂಡು ಇಲ್ಲಿಯ ಒಂದು ಅರ್ಚಕರು ನಮಗೆ ಹೇಳಿದರು. ಭಾಳ ಒಂದು ಸುಂದರವಾಗಿರುವಂತಹ ಈ ಒಂದು ಸ್ಥಳ ಈ ಒಂದು ಹೊಳೆ ಬಸವೇಶ್ವರ ದೇವಸ್ಥಾನದ್ದಾಗಿದೆ. ಪಕ್ಕದಲ್ಲಿಯೇ ಹರಿತಾ ಇರುವಂತಹ ಘಟಪ್ರಭಾ ನದಿ ನೀರು. ನಾವು ಈಗ ಈ ವರ್ಷ ಮಳೆಗಾಲದಲ್ಲಿ ಮಳೆ ಆಗಿಲ್ಲ. ಜೂನ್ ತಿಂಗಳ ಮುಗಿತಾ ಬಂದರೂ ಇನ್ನೂ ಮಳೆ ಆಗಿಲ್ಲ. ಆದರೂ ಕೂಡ ಸ್ವಲ್ಪ ನೀರು ಸಿಗ್ತಾ ಇದೆ. ಯಾವುದು ಅಂತಂದರೆ ಘಟಪ್ರಭಾ ನದಿ. ಗಿರಿಗಿಸ್ಕೊಂಡ್ರೆ